ಹಾಸನ ನಗರಸಭೆ ಫೈಟ್ನಲ್ಲಿ ಜೆಡಿಎಸ್ ಮೇಲುಗೈ ಸಾಧಿಸಿದೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಸ್ಥಾನ ಕೂಡ ಜೆಡಿಎಸ್ ಪಾಲಾಗಿದೆ. ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಒಂದಷ್ಟು ಜಟಾಪಟಿ ಇತ್ತು. ಈಗ ನಗರಸಭೆ ಅಧ್ಯಕ್ಷನಾಗಿ ಜೆಡಿಎಸ್ನ ಚಂದ್ರೇಗೌಡ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎರಡೂ ಸ್ಥಾನಗಳು ಕೂಡ ಜೆಡಿಎಸ್ ಪಾಲಾಗಿದ್ದಾವೆ. 35 ಸದಸ್ಯ ಬಲದಲ್ಲಿ ಚಂದ್ರೇಗೌಡಗೆ 22 ಮತಗಳು ಬಿದ್ದಿರೋದ್ರಿಂದ ಚಂದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಲತಾ ದೇವಿ ಆಯ್ಕೆಯಾಗಿರುವಂಥದ್ದು. ಉಪಾಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದಿತ್ತು ಬಿಜೆಪಿ ಸದಸ್ಯರು ನಮ್ಮ ಪಕ್ಷದಿಂದಾನೇ ಉಪಾಧ್ಯಕ್ಷರ ಆಯ್ಕೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು. ಒಳಗೊಳಗೇನೆ ಸಾಕಷ್ಟು ಫೈಟ್ ಕೂಡ ಇತ್ತು. ಆದ್ರೀಗ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷ ಎರಡೂ ಸ್ಥಾನಕ್ಕೂ ಕೂಡ ಜೆಡಿಎಸ್ ನಾಯಕರೇ ಆಯ್ಕೆಯಾಗಿರುವಂಥದ್ದು. ಬಿಜೆಪಿ ಜೊತೆಗಿನ ಮೈತ್ರಿಗೆ ಬಗ್ಗಿಲ್ಲ ಜೆಡಿಎಸ್ನ ಸದಸ್ಯರು. ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಖತಮ್ ಆದಂತೆ ಆಯ್ತೀಗ. ಮೊದಲಿಂದ ಕೂಡ ಬಿಜೆಪಿ ಜೆಡಿಎಸ್ ಮಧ್ಯೆ ಜಟಾಪಟಿ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಮತ್ತೆ ಇತ್ತ ಜೆಡಿಎಸ್ ನಾಯಕರು ಕೂಡ ಮುಖಂಡರು ಕೂಡ ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸಿದ್ರು. ಈ ಒಂದು ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರು ಆಯ್ಕೆ ಆಗಬೇಕು ಅಂತ ಬಿಜೆಪಿ ಒಂದ್ ಕಡೆ ಗುಪ್ತವಾಗಿ ಸಭೆ ನಡೆಸಿದ್ರೆ, ಇತ್ತ ಬಿಜೆಪಿ ನಾಯಕರು ಕೂಡ ಅದೇ ರೀತಿ ಸಭೆ ನಡೆಸಿದ್ರು. ಆದ್ರೀಗ ಜೆಡಿಎಸ್ನ ಕಡೆಯಿಂದಾನೇ ನಗರಸಭೆಯ ಅಧ್ಯಕ್ಷನಾಗಿ ಚಂದ್ರೇಗೌಡ ಜೊತೆಗೆ ಉಪಾಧ್ಯಕ್ಷನಾಗಿ ಲತಾ ದೇವಿ ಇಬ್ರು ಕೂಡ ಜೆಡಿಎಸ್ ಕಡೆಯಿಂದಾನೇ ಆಯ್ಕೆ ಆಗಿರುವಂಥದ್ದು. 35 ಸದಸ್ಯ ಬಲ ಇತ್ತು, 22 ವೋಟ್ಗಳು ಅಧ್ಯಕ್ಷರಾಗಿರುವಂಥ ಈಗ ಚಂದ್ರೇಗೌಡರವರಿಗೆ ಬಿದ್ದಿದ್ದೆ. ಹಾಗಾಗಿ ಚಂದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಬೆಳಗ್ಗೆಯಿಂದ ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ, ಮೈತ್ರಿ ಧರ್ಮ ಪಾಲನೆ ಆಗುತ್ತಾ ಅಂತ. ಕೊನೆಗೂ ಕೂಡ ಮೈತ್ರಿ ಧರ್ಮಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಜೆಡಿಎಸ್ ಪಾಲಾಗಿದೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಓಕೆ, ಇದು ತುಂಬಾ ಬುದ್ಧಿವಂತವಾಗಿ ರಾಜಕಾರಣ ಮಾಡಿರುವಂತದ್ದು ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್. ಯಾಕಂತಂದ್ರೆ ಒಂದ್ ಕಡೆ ಹೇಳ್ತಾರೆ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದೀವಿ ಅಂತ. ಯಾಕಂತಂದ್ರೆ ಜೆಡಿಎಸ್ ನ ಸದಸ್ಯರು ಈಗಾಗಲೇ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಚಂದ್ರೇಗೌಡ. ಜೊತೆಗೆ ಲತಾದೇವಿ ಈ ಹಿಂದೆ ಬಿಜೆಪಿಯ ಸಿಂಬಲ್ ನಲ್ಲಿ ಲತಾದೇವಿ ಕೂಡ ಗೆದ್ದು ಬಿಜೆಪಿಯಲ್ಲಿ ಆಯ್ಕೆ ಆಗಿದ್ರು. ನಂತರದಲ್ಲಿ ಅವರು ಬಿಜೆಪಿ ಬಿಟ್ಟು ಜೆಡಿಎಸ್ಗೆ ಹೋಗ್ತಾರೆ. ಜೆಡಿಎಸ್ಗೆ ಹೋಗಿ ಅಲ್ಲಿ ಶಾಸಕರ ಜೊತೆ ತುಂಬಾ ಆತ್ಮೀಯವಾಗಿದ್ದಂತಹ ಏನು ಲತಾದೇವಿ ಅವರು ಏನಿರ್ತಾರೆ ಅಂದ್ರೆ ಅವರ ಕುಟುಂಬದವರು ಕೂಡ ಸಾಕಷ್ಟು ಆತ್ಮೀಯವಾಗಿರ್ತಾರೆ. ಹಾಗಾಗಿ ಲತಾದೇವಿ ಅವರನ್ನ ಉಪಾಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಮಾಡಿರುವಂತದ್ದು. ಇದೇ ಪ್ರಶ್ನೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಕೂಡ ಹೇಳಿರುವಂತದ್ದು, ನನ್ನ ಜೊತೆ ಯಾವ ಬಿಜೆಪಿ ನಾಯಕರು ಕೂಡ ಚರ್ಚೆ ಮಾಡಿಲ್ಲ. ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರು ಈಗಾಗಲೇ 2 ದಿನಗಳಿಂದ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಪಟ್ಟು ಹಿಡಿದಿದ್ರು. ಆದ್ರೆ ಯಾವುದನ್ನು ಕೂಡ ಚರ್ಚೆ ಮಾಡಿಲ್ಲ. ಹಾಗಾಗಿ ನಾವು ಬಿಜೆಪಿಯಿಂದ ಗೆದ್ದಂತವ್ರಿಗೆ ಕೂಡ ನಾವು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅನ್ನುವ ಮಾತನ್ನು ಹೇಳುವ ಮುಖಾಂತರ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರುವಂತದ್ದು. ಇತ್ತ ವೋಟ್ ಹಾಕುವಂತಹ ಸಂದರ್ಭದಲ್ಲಿ ಲತಾದೇವಿ ಅವರಿಗೆ ಬಿಜೆಪಿಯವರು ಸಂಪೂರ್ಣವಾಗಿ ವೋಟ್ ಮಾಡೋದಿಲ್ಲ. ಅವರ ಬೆಂಬಲಿಗರು ಯಾರಿರ್ತಾರೆ, ಅವರ ಬೆಂಬಲಿಗರು ಯಾರು ನಿಂತಿರ್ತಾರೆ ಅವ್ರಿಗೆ ಮತ ಹಾಕ್ತಾರೆ. ಆದ್ರೆ ಜೆಡಿಎಸ್ ನವರು ಲತಾದೇವಿಗೂ ಕೂಡ ಮತ ಹಾಕ್ತಾರೆ. ಆದ್ರೆ ಒಂದು ಕಡೆ ಇಲ್ಲಿ ಮೈತ್ರಿ ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಸಾಕಷ್ಟು ಮುರಿದು ಬಿದ್ದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಜೆಡಿಎಸ್ ನಿಂದ ಆಯ್ಕೆಯಾದಂತಹ ಚಂದ್ರೇಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಜೊತೆಗೆ ಬಿಜೆಪಿಯಿಂದ ಗೆದ್ದು ಮತ್ತೆ ಜೆಡಿಎಸ್ ನ ಸಖ್ಯ ಬೆಳೆಸಿದಂತಹ ಲತಾದೇವಿ ಏನಿದ್ದಾರೆ ಅವರು ಉಪಾಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಆಗಿರ್ತಕ್ಕಂಥದ್ದು. ಮುಂದೆ ಯಾವೆಲ್ಲ ರೀತಿಯಾಗಿ ಹಾಸನ ನಗರಸಭೆಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ನನ್ನ ಜೊತೆ ಸಂಪರ್ಕ ಮಾಡಿಲ್ಲ ಅನ್ನುವ ಮಾತನ್ನು ಕೂಡ ಈಗಾಗಲೇ ಜೆಡಿಎಸ್ ನ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಹೇಳಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.